ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಎಲ್ಲ ಹೆಂಗಳೆಯರಿಗೂ ಕೂಡ ಅಂದರೆ ಎಲ್ಲ ವುಮೆನ್ಸ್ಗೆ ಗರ್ಲ್ಸ್ಗೆ ಯೂಸ್ಫುಲ್ ಆಗುವಂತಹ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಹೇಳಕ್ಕೆ ಬಂದಿದ್ದೀನಿ. ಇದು ಯಾವುದೇ ರೀತಿಯ ಕೊಲಾಬರೇಷನ್ ಅಲ್ಲ ಅಥವಾ ಯಾರು ನನಗೆ ಇದನ್ನು ಪ್ರಮೋಷನ್ ಮಾಡಿ ಅಂತ ಹೇಳಿಲ್ಲ. ಯಾವುದೇ ಪ್ರಮೋಷನ್ ವಿಡಿಯೋಸ್ ಅಲ್ಲ. ಇದು ನನಗೆ ಹೆಲ್ಪ್ ಆಗ್ತಾ ಇದೆ, ಸೊ ನಿಮಗೂ ಕೂಡ ಹೆಲ್ಪ್ ಆಗಬಹುದು ಅನ್ನೋ ದೃಷ್ಟಿಯಿಂದ ಈ ಒಂದು ಯೂಸ್ಫುಲ್ ಆಗಿರುವಂತಹ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅದು ಅಂತ ಹೇಳಿದ್ರೆ, ತುಂಬ ಜನ ಇವಾಗ ಪೀರಿಯಡ್ಸ್ ಡೇಟ್ಸನ್ನು ಮರ್ತು ಹೋಗ್ಬಿಡ್ತಾರೆ. ಈ ಪೀರಿಯಡ್ಸ್ ಡೇಟ್ ನೆನ್ಪಿಟ್ಕೊಂಡು ಏನಾಗಬೇಕು, ಮಂತ್ಲಿ ಒನ್ಸ್ ಯೂಶುವಲ್ ಆಗುತ್ತೆ ಅನ್ನೋಂತಹ ಕಾಲ ಇವಾಗಿಲ್ಲ. ಇವಾಗ ನಾವು ಕಂಪ್ಲೀಟ್ ಆಗಿ ಪೀರಿಯಡ್ಸ್ ಅನ್ನ ಟ್ರ್ಯಾಕ್ ಮಾಡಬೇಕು. ಇನ್ ಕೇಸ್ ನಾವು ಮಗುನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಕೂಡ ನಾವು ಪೀರಿಯಡ್ಸ್ನ ಟ್ರ್ಯಾಕ್ ಮಾಡಬೇಕು, ಅಥವಾ ಪ್ಲಾನಿಂಗ್ ಮಾಡ್ತಾ ಇದ್ರೆ ಪೀರಿಯಡ್ಸ್ನ ಟ್ರ್ಯಾಕ್ ಮಾಡಬೇಕು ಅಂತ ಇಲ್ಲ. ನಮ್ಮ ಹೆಲ್ತ್ ಕಂಡೀಷನ್ನು ಕರೆಕ್ಟ್ ಆಗಿದೆಯಾ, ನಾರ್ಮಲ್ ಆಗಿದೆಯಾ ಇಲ್ವಾ, ಏನಾದರೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆಯಾ, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಿದೆಯಾ ಅಂದರೆ ಕರೆಕ್ಟ್ 28 ಡೇಸ್ಗೆ ಆಗ್ತಾ ಇದೆಯಾ, 30 ಡೇಸ್ಗೆ ಆಗ್ತಾ ಇದೆಯಾ, ಅಥವಾ 1.5 ಮಂತ್, 2 ಮಂತ್ಸ್, 3 ಮಂತ್ಸ್, ಈ ಥರ ನಾವು ಕರೆಕ್ಟಾಗಿ ಟ್ರ್ಯಾಕ್ ಮಾಡಿದಾಗ ನಮ್ಮ ಪೀರಿಯಡ್ಸ್ ಯಾವಾಗ ರೆಗ್ಯುಲರ್ ಆಗಿರುತ್ತೆ ಆವಾಗ ನಮ್ಮ ಹೆಲ್ತ್ ಕಂಡೀಷನ್ ಗುಡ್ ಆಗಿದೆ ಅಂತ ಅರ್ಥ. ಸೊ ಪೀರಿಯಡ್ಸಲ್ಲಿ ಏನಾದರೂ ಸ್ವಲ್ಪ ವೇರಿಯೇಷನ್ ಇದೆ ಅಂದರೆ ಇವಾಗಂತೂ PCOD, PCOS ತುಂಬಾ ಪ್ರಾಬ್ಲಮ್ಸ್, ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬಾ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇದೆ. ಸೊ ಹೀಗೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಮಕ್ಕಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥವ್ರಿಗೆ ಮಕ್ಕಳಾಗುವಂತಹ ಚಾನ್ಸಸ್ಸು ಕಡಿಮೆ ಇರುತ್ತೆ, ಅಥವಾ ಓವ್ಯುಲೇಷನ್ ಡೇನೇ ಗೊತ್ತಾಗಲ್ಲ. ಸೊ ಇನ್ ಕೇಸ್ ಮಕ್ಕಳು ಪ್ಲಾನಿಂಗ್ ಬೇಡ ಅಂತ ಹೇಳೋರಿಗೆ ಸಡನ್ ಆಗಿ ಓವ್ಯುಲೇಷನ್ ಡೇನ ಕರೆಕ್ಟಾಗಿ ಟ್ರ್ಯಾಕ್ ಮಾಡೋಕ್ಕಾಗದೆ ಮಕ್ಕಳಾಗುವಂತಹ ಚಾನ್ಸಸ್ ಇದೆ. ಸೊ ಈ ಥರ ಸುಮಾರು ತೊಂದರೆಗಳನ್ನು ನಾವು ಫೇಸ್ ಮಾಡ್ತೀವಿ. ಸೊ ಹಾಗಾಗಿ ನಾವು ಕರೆಕ್ಟ್ ಪೀರಿಯಡನ್ನು ಹೇಗೆ ಟ್ರ್ಯಾಕ್ ಮಾಡಬೇಕು ಅನ್ನೋದನ್ನ ಒಂದು ಅಪ್ಲಿಕೇಶನ್ ಮುಖಾಂತರ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಹಾಗಾದರೆ ಆ ಒಂದು ವಿಡಿಯೋ, ಆ ಒಂದು ಅಪ್ಲಿಕೇಶನ್ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ನೋಡಿ, ನಾನು ಹೇಳ್ತಾ ಇರುವಂತಹ ಈ ಒಂದು ಅಪ್ಲಿಕೇಶನ್ ಬಂದು ಮೈ ಕ್ಯಾಲೆಂಡರ್ ಅಂತ. ನೀವು ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಮೈ ಕ್ಯಾಲೆಂಡರ್ ಅನ್ನುವಂತಹ, ನೋಡಿ ಈ ಥರ ಸಿಂಬಲ್ ಇರುತ್ತೆ, ಮೈ ಕ್ಯಾಲೆಂಡರ್ ಅನ್ನುವಂತಹ ಒಂದು ಅಪ್ಲಿಕೇಶನನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡ ನಂತರ ಜಸ್ಟು ಓಪನ್ ಮಾಡಿ. ಸೊ ಓಪನ್ ಮಾಡಿದ್ಮೇಲೆ ನಿಮಗೆ ಏನೇನು ತೋರಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಅಪ್ಲಿಕೇಶನಲ್ಲಿ ಸಿಗುತ್ತೆ. ಇದರಲ್ಲಿ ನೀವು ಕ್ಯಾಲೆಂಡರ್ಗೆ ಹೋಗ್ಬಿಟ್ಟು ನಾನು ಇವಾಗ ಸುಮ್ಮನೆ ತೋರಿಸ್ನೇ ಜಾನ್ವರಿದೊಂದು ನಾನು ಓಪನ್ ಮಾಡಿದ್ದೀನಿ. ಜಾನ್ವರಿನಲ್ಲಿ ನಾನು 16th ಪೀರಿಯಡ್ಸ್ ಆದೆ ಅಂತ ಅಂದ್ಕೊಳ್ಳಿ. ಸೊ ಪೀರಿಯಡ್ಸ್ ಡೇಟನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಬರುತ್ತೆ. ಸೊ ನೀವು ಯಾವ ಡೇಟ್ ಪೀರಿಯಡ್ಸ್ ಆಗಿದ್ದೀರಾ ಆ ಡೇಟ್ನ ಟಿಕ್ ಮಾಡುವಂತಹದ್ದು. ಟಿಕ್ ಮಾಡಿದ್ರೆ ನಾನಿಲ್ಲಿ ಆಲ್ರೆಡಿ ಫ್ಲೋ, ಎಷ್ಟು ಫ್ಲೋ ಆಗುತ್ತೆ, 3 ಡೇಸ್ ಫ್ಲೋ ಆಗುತ್ತಾ, 4 ಡೇಸ್ ಫ್ಲೋ ಆಗುತ್ತಾ, 5 ಡೇಸ್ ಫ್ಲೋ ಆಗುತ್ತಾ, ಆ ಥರ ನಾನು 3 ಡೇಸ್ನ ಚೂಸ್ ಮಾಡಿದ್ದೀನಿ. ಹಾಗಾಗಿ 3 ಡೇಸ್ ಇದೆ. ನೀವು 4 ಡೇಸ್ ಆದರೆ 4 ಡೇಸ್ ಕ್ಲಿಕ್ ಮಾಡಿ, 5 ಡೇಸ್ ಆದರೆ 5 ಡೇಸ್ ಕ್ಲಿಕ್ ಮಾಡಿ, ಇಲ್ಲ 2 ಡೇಸ್ ಮಾತ್ರ ಆಗಿದೆ ಅಂತ ಹೇಳಿದ್ರೆ ಜಸ್ಟ್ 2 ಡೇಸ್ ಮಾತ್ರ ಕ್ಲಿಕ್ ಮಾಡಿ. ಸೊ ಈ ಥರ ಮಾಡಿ ಸೇವ್ ಮಾಡಬೇಕು. ನಾನು 3 ಡೇಸ್ ಅಂತ ಹೇಳಿ ಸೇವ್ ಮಾಡ್ತೀನಿ. ಸೊ ನೋಡಿ, ನಿಮಗೆ ಈ ಥರ ತೋರಿಸುತ್ತೆ. ಜನವರಿನಲ್ಲಿ ನೀವು 16th ಏನಾದ್ರೂ ಕೂಡ ನೀವೇನಾದರೂ ಪೀರಿಯಡ್ಸ್ ಆಗಿದ್ರೆ ನೀವು ಕರೆಕ್ಟಾಗಿ ನೋಡಿ, ಡೇ 1, ಡೇ 2, ಡೇ 3, ಇಲ್ಲಿ ನೋಡಿ ಡೇ 1, ಡೇ 2, ಡೇ 3 ಅಂತ ನಿಮಗೆ ಫೀಲ್ ಆಗುತ್ತೆ. ಇನ್ ಕೇಸ್ ನೀವು ಡೇ 1ನಲ್ಲಿ ಏನಾದರೂ ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನೀವು ಈ ಥರ ಆ್ಯಡ್ ನೋಟ್ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಪೀರಿಯಡ್ ಸ್ಟಾರ್ಟ್ ಆಗಿರುವಂತಹದ್ದು, ನೆಕ್ಸ್ಟು ಫ್ಲೋ ಎಷ್ಟು ಆಗ್ತಾ ಇದೆ ಅಂತ ನೋಡಿ, ಈ ಥರ ಹಾಕ್ಬೋದು. ಹಾಗೆ ಪೀರಿಯಡ್ಸ್ ಎಂಡ್ ಆಗೋದು ಯಾವಾಗ, ಮತ್ತು ಮೆಡಿಷನ್ಸ್ ಏನಾದರೂ ನೀವು ತಗೊತಾ ಇದ್ದೀರಾ, ನೋಡಿ ಏನೇನು ಸಿಂಪ್ಟಮ್ಸ್ ಇದೆ, ನಿಮಗೆ ಮೂಡ್ ಹೇಗಿರುತ್ತೆ, ನಿಮಗೆ ಮೂಡು ಆ್ಯಂಗ್ರಿ ಆಗಿರುತ್ತಾ, ಬ್ಯಾಶ್ಫುಲ್ ಆಗಿರುತ್ತಾ, ಕಾನ್ಫಿಡೆಂಟ್ ಆಗಿರುತ್ತಾ, ಬೋರ್ ಆಗಿರುತ್ತಾ, ಎಲ್ಲ ಥರ ಮೂಡ್ಗಳು ಕೂಡ ಇದೆ, ಎವಿಲ್ ಇದೆ. ಹಾಗೆ ನೋಡಿ ತುಂಬಾ ಗುಡ್ ಇದೆ, ಬ್ಯಾಡ್ ಇದೆ, ಆಲ್ಮೋಸ್ಟ್ ಜಲಸ್ ಇದೆ. ಸೊ ಈ ಥರದ್ದೆಲ್ಲ ನೀವು ಈ ಥರ ಹಿಂಗೆ ಸೆಟ್ ಮಾಡ್ಕೊಬೋದು. ಯಾವ್ದು ಬೇಕೋ ಅದನ್ನು ಆ್ಯಡ್ ಮೋಡ್ ಅಂತ ಕೊಟ್ಟರೆ ಆಗುತ್ತೆ. ಹಾಗೆಯೇ ನಿಮಗೆ ಸಿಂಪ್ಟಮ್ಸ್ ಏನಾದರೂ ಇದೆಯಾ ನೋಡಿ, ಇದರಲ್ಲಿ ನಿಮ್ಗೆ ಏನಾದರೂ ಪೇಯ್ನ್ ಆಗ್ತಿದೆಯಾ ಏನು ಅಂತೆಲ್ಲ ಬರುತ್ತೆ. ನೀವು ಅದನ್ನು ಕೂಡ ನೋಡಿ ಎಷ್ಟು ಪೇನ್ ಆಗ್ತಿದೆ. ಸ್ಟಾರ್ಸ್ ಲೆಕ್ಕದಲ್ಲಿ ನೀವು ಇದನ್ನು ಹಿಂಗೆ ಚೂಸ್ ಮಾಡಬೇಕು. ನಿಮ್ಗೇನಾದರೂ ಡಿಸಿನೆಸ್ ಅನ್ನಿಸ್ತಾ ಇದೆಯಾ, ಅಥವಾ ಬ್ಯಾಕ್ ಪೇನ್ ಏನಾದರೂ ಇದೆಯಾ, ಲೋ ಬ್ಯಾಕ್ ಪೇನ್ ಏನಾದರೂ ಇದೆಯಾ, ಬಾಡಿ ಇದೆಯಾ, ಅಥವಾ ಇನ್ಫ್ಲುಯೆನ್ಸಾ, ಸೊ ಈ ಥರ ಇಚಿನೆಸ್ಸು ಏನಿದೆ ನಿಮಗೆ ಅದನ್ನು ನೀವು ಇದು ಮಾಡಿಕೊಡಿ. ಹಾಗೆ ಫ್ಲೂಯಿಡ್ ಕೂಡ ಅಷ್ಟೇ, ಡ್ರೈ ಇದೆಯಾ, ಕ್ರೀಮಿ ಇದೆಯಾ, ವಾಟ್ರ್ ಇದೆಯಾ, ಹೆಗ್ ವೈಟ್ ಇದೆಯಾ, ಸೊ ಇದೆಲ್ಲ ಕೂಡ ಪ್ರತಿಯೊಂದು ಕೂಡ ನಿಮಗೆ ಬ್ಲೋಟಿಂಗ್ ಥರ ಏನಾದರೂ ಆಗ್ತಾ ಇದೆಯಾ, ನಿಮಗೆ ಅಬ್ಡಮಲ್ಲು ಹೊಟ್ಟೆ ಏನಾದರೂ ಊದ್ಕೊಂಡಂಗೆ ಆಗ್ತಿದೆಯಾ, ಅಥವಾ ತುಂಬ ಫುಡ್ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಾ, ಹಂಗರ್ ಅನಿಸುತ್ತಾ, ಎಲ್ಲ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲವನ್ನು ಕೂಡ ನೀವು ಸ್ಟಾರ್ ಲೆಕ್ಕದಲ್ಲಿ ಇದು ಮಾಡ್ಬೋದು. ಹಾಗೆ ಸ್ಟ್ರೆಸ್ ಆಗ್ತಿದೆಯಾ,
ಟೆನ್ಷನ್ ಆಗ್ತಿದೆಯಾ, ಪ್ರತಿಯೊಂದನ್ನು ಇದನ್ನೆಲ್ಲ ಆ್ಯಡ್ ಮಾಡಬೇಕು ಅಂತಲೇ ಇಲ್ಲ. ನಿಮಗೆ ಇಷ್ಟ ಇದ್ದರೆ ನೀವು ಆ್ಯಡ್ ಮಾಡಿಕೊಂಡು ಇಲ್ಲಿ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಬೋದು. ಹಾಗೆ ವೆಯ್ಟ್ ಎಷ್ಟಿದ್ದೀರಾ ಅಂತ ಕೂಡ ಇಲ್ಲೆಲ್ಲ ನೀವು ಎಷ್ಟು kg ಇದ್ದೀರಾ ಏನು ಅಂತ ನೀವು ಜಸ್ಟು ವೆಯ್ಟು ಹೈಟು ಎಲ್ಲ ಪ್ರೆಸ್ ಮಾಡಿಕೊಂಡು ಇಟ್ಕೊಡೋ ಅಂಥದ್ದು. ಹಾಗೆ ನಿಮ್ಮ ಟೆಂಪ್ರೇಚರ್ ಲೆವೆಲ್ ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೊಬೋದು, ಎಷ್ಟಿದೆ ಏನು ಅಂತ. ನಿಮಗದು ನೆಕ್ಸ್ಟ್ ಓವ್ಯುಲೇಷನ್ ಡೇಗೆ ಹೆಲ್ಪ್ ಆಗಬಹುದು. ಹಾಗೆ ಡ್ರಿಂಕಿಂಗ್ ವಾಟರ್ ಕೂಡ ನೀವು ಇದರಲ್ಲಿ ಡ್ರಿಂಕ್ ವಾಟರಲ್ಲಿ ನಿಮ್ಮ ಟಾರ್ಗೆಟ್ನ ಕೂಡ ಸೆಟ್ ಮಾಡಿಬಿಟ್ರೆ ನಿಮಗೆ 1 ಅವರ್ಲಿ ಒನ್ಸು 2 ಅವರ್ ಒನ್ಸು ಅಂತ ಹೇಳಿ ನೋಡಿ, ನೀವು ಇಷ್ಟು ವಾಟರ್ನ ಇಷ್ಟು ಕುಡಿಸ್ತೀನಿ ಡ್ರಿಂಕ್ ವಾಟರ್ ಅಂತ ಹೇಳಿ ನೀವೇನಾದರೂ ಸೆಟ್ ಮಾಡ್ಕೊಂಡ್ಬಿಟ್ರೆ, ದಿನಕ್ಕೆ ಇಷ್ಟು ವಾಟರ್ ಕುಡಿತೀನಿ ಅಂತ ನೀವು ಸೆಟ್ ಮಾಡಿಕೊಂಡ್ರೆ ನೋಡಿ 3000 ml ಅಂತ, ಅದು ನೀವು ವಾಟರ್ ಕುಡೀರಿ ಅಂತ ಹೇಳಿ ನಿಮಗೆ ರಿಮೈಂಡ್ ಮಾಡ್ತಾ ಇರುತ್ತೆ. ಸೊ ಇದಿಷ್ಟು ಆಪ್ಷನ್ಗಳು ಕೂಡ ಇದೆ, ನಿಮಗೆ ಫ್ಲೋ ಆಗೋದ್ರಿಂದ ಹಿಡಿದು ಇದೆಲ್ಲ ಇದೆ. ಇದರ ಜೊತೆಗೆ ನೋಡಿ ಡೇ 1 ನಿಮಗೆ ಡೇ 1 ಡೇ 2 ಡೇ 3 ಅಂತ ತೋರಿಸುತ್ತಲ್ವಾ, ಇದು ಜನವರಿ ಇದೆ ಅಲ್ವಾ. ಇವಾಗ ನೆಕ್ಸ್ಟ್ ಫೆಬ್ರವರಿನಲ್ಲಿ ನಿಮಗೆ ಯಾವಾಗ ನೆಕ್ಸ್ಟ್ ಪೀರಿಯಡ್ಸ್ ಆಯಿತು ಆ ಡೇಟ್ ಬಂದು ಏನು ಮಾಡಬೇಕು, ನೀವು ಮತ್ತೆ ಚೂಸ್ ಮಾಡಬೇಕು. ಚೂಸ್ ಮಾಡಿಬಿಟ್ಟು ಇಲ್ಲಿ ಪೀರಿಯಡ್ ಸ್ಟಾರ್ಟ್ ಅಂತ ಕೊಡಬೇಕು. ಫೆಬ್ರವರಿನಲ್ಲಿ ನೀವೇನಾದರೂ ಎಕ್ಸಾಕ್ಟಾಗಿ 16th 17th 18th ನೀವು ಆಗಿದ್ದೀರಾ ಅಂತ ಹೇಳಿ ಸೇವ್ ಮಾಡಿದ್ರೆ ನೋಡಿ ನಿಮಗೆ ಗೊತ್ತಾಗುತ್ತೆ ಜನವರಿಯಿಂದ ಫೆಬ್ರವರಿ ಒಳಗೆ ನೀವು 31 ಡೇಸ್ ಆದಮೇಲೆ ಪೀರಿಯಡ್ಸ್ ಆಗಿದ್ದೀರಾ ಅಂತ. ನೀವು ನೆಕ್ಸ್ಟು ನೀವು ಮಾರ್ಚ್ಗೆ ಹೋದಾಗಲೂ ಅಷ್ಟೇ ಮತ್ತೆ ಏನಾದರೂ 16ಗೆ ನೀವು ಪೀರಿಯಡ್ಸ್ ಆಗಿದ್ದೀರಾ ಅಂತ ಹೇಳಿದರೆ ಜಸ್ಟ್ ಲಾಂಗ್ ಪ್ರೆಸ್ ಮಾಡಿ ಎಡಿಟ್ ಪೀರಿಯಡ್ ಕೊಡಿ, 16th ಓಕೆ ಮಾಡಿದ್ರೆ ಮುಗೀತು, ಸೇವ್ ಮಾಡಿ ಗೊತ್ತಾಗುತ್ತೆ. ಆವಾಗ ನೋಡಿ 28 ಡೇಸ್ಗೆ ನೀವು ಪೀರಿಯಡ್ಸ್ ಆಗಿದ್ದೀರಾ ಅಂದರೆ ನಿಮಗೆ ಪ್ರತಿ ಸರಿನೂ ಕೂಡ ಈ ಥರ ಟ್ರ್ಯಾಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಜನವರಿನಲ್ಲಿ ಪೀರಿಯಡ್ಸ್ ಆದಮೇಲೆ ಫೆಬ್ರವರಿನಲ್ಲಿ 31 ಡೇಸ್ಗೆ ಆಗಿದ್ದೀರಾ, ನೆಕ್ಸ್ಟ್ ಮಾರ್ಚ್ನಲ್ಲಿ 28 ಡೇಸ್ಗೆ ಆಗಿದ್ದೀರಾ. ಈ ಥರ ನಿಮಗೆ ಪ್ರತಿ ಮಂತ್ಸು ಕೂಡ ಕರೆಕ್ಟ್ ಎಕ್ಸಾಕ್ಟ್ ಡೇಟ್ನ ಟ್ರ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ನೋಡಿ ನಿಮಗೆ ಜನವರಿನಲ್ಲಿ ನೀವು 16 ಪೀರಿಯಡ್ಸ್ ಆಗಿದ್ರೆ ಇಲ್ಲಿ ನಿಮಗೆ ಫ್ಲವರ್ ಥರ ಕಾಣಿಸ್ತಾ ಇದೆ ಅಲ್ವಾ, ಇದು ಬಂದುಬಿಟ್ಟು ನಿಮಗೆ ಓವ್ಯುಲೇಷನ್ ಡೇ ಸ್ಟಾರ್ಟ್ ಆಗುವಂಥದ್ದು. ಅಂದರೆ ನೀವು ಪೀರಿಯಡ್ಸ್ ಆಗಿದ್ದರಿಂದ ಲೆಕ್ಕ ಹಾಕ್ಕೊಂಡ್ರೆ 12ನೇ ದಿನ ಬಿಟ್ಟು 13ನೇ ದಿನದಿಂದ ನಿಮಗೆ ಓವ್ಯುಲೇಷನ್ ಡೇ ಅಂದರೆ ನೀವು ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೀವು ಆ ಟೈಮಲ್ಲಿ ಇಂಟರ್ಕೋರ್ಸ್ ಮಾಡಿದ್ರೆ ಬೆಟರ್ ಇರುತ್ತೆ ಅಂತ. ಹಾಗೆಯೇ ಇನ್ ಕೇಸ್ ಮಗು ಬೇಡ ಅಂತ ಪ್ಲ್ಯಾನ್ ಮಾಡೋರು ಈ ದಿನಗಳಲ್ಲಿ ಇಂಟರ್ಕೋರ್ಸ್ ಮಾಡಬಾರ್ದು. ಸೊ ಈ ಥರ ನೀವು ಪ್ಲ್ಯಾನಿಂಗನ್ನು ಮಾಡ್ಕೊಬೇಕು. ನೋಡಿ 28 ನೀವೇನಾದರೂ ಇಂಟರ್ಕೋರ್ಸ್ ಮಾಡಿದ್ರೆ ಚಾನ್ಸ್ ಆಫ್ ಗೆಟ್ಟಿಂಗ್ ಪ್ರೆಗ್ನೆಂಟ್ ಮೀಡಿಯಮ್ ಅಂತ, ನೀವು ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ಸು ಮೀಡಿಯಂ ಲೆವೆಲ್ ಇರುತ್ತೆ. ಅಂದರೆ ಫರ್ಟೈಲಿಟಿ ವಿಂಡೋ ಓಪನ್ ಆಗಿರುತ್ತೆ, ಅಂದರೆ ನಿಮ್ಮ ಅಂಡಾಣುಗಳು ಬಿಡುಗಡೆ ಆಗೋದಕ್ಕೆ ನಿಮಗೆ ಈ ಒಂದು 28 ಡೇಸಿಂದ ಸ್ಟಾರ್ಟ್ ಆಗಿರುತ್ತೆ. ಹಾಗೆ 29ನಲ್ಲೂ ಕೂಡ ಮೀಡಿಯಮ್ ಇದೆ. ಹಾಗೆ 30ನಲ್ಲೂ ಕೂಡ ಮೀಡಿಯಮ್ ಇದೆ. ನೋಡಿ 31 ಡೇಟಲ್ಲೂ ಕೂಡ ಮೀಡಿಯಮ್ ಇದೆ. ಹಾಗೆ ಫೆಬ್ರವರಿ 1ನಲ್ಲೂ ಕೂಡ ಚಾನ್ಸ್ ಆಫ್ ಪ್ರೆಗ್ನೆನ್ಸಿ ನೋಡಿ ಇಲ್ಲಿ ಬಂದು ಚಾನ್ಸ್ ಆಫ್ ಪ್ರೆಗ್ನೆನ್ಸಿ ಹೈ ಇದೆ. ಸೊ ನೀವೇನಾದರೂ ಮಗುಗೆ ಪ್ಲ್ಯಾನ್ ಮಾಡ್ತಿದ್ರೆ ಇಂಥ ಹೈ ಚಾನ್ಸಸ್ ಇರುವಂತಹ ಡೇನಲ್ಲಿ ನೀವು ಇಂಟರ್ಕೋರ್ಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ಕೂಡ ಓವ್ಯುಲೇಷನ್ ಡೇ, ಈ ಓವ್ಯುಲೇಷನ್ ಡೇನಲ್ಲಿ ಮೊಟ್ಟೆ ರ್ಯಾಪ್ಚರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಈ ಎಗ್ ರಿಲೀಸ್ ಆದಮೇಲೆ ಮೊಟ್ಟೆ ರ್ಯಾಪ್ಚರ್ ಆಗೋದು ಅಂತ ಹೇಳ್ತಾರೆ, ಮೊಟ್ಟೆ ಹೊಡೆಯೋದು ಅಂತ. ಆ ಟೈಮ್ನಲ್ಲಿ ಇಂಟರ್ಕೋರ್ಸ್ ಮಾಡಿದ್ರೆ ನಿಮಗೆ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಇನ್ನೂ ಜಾಸ್ತಿ ಇರುತ್ತೆ. ಸೊ ಓವ್ಯುಲೇಷನ್ ಡೇ ದಿನ ನೀವು ಇಂಟರ್ಕೋರ್ಸ್ ಮಾಡಿದ್ರೆ ಮಗು ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅನಂತರ ನೋಡಿ ಓವ್ಯುಲೇಷನ್ ಡೇ ಆದ ನಂತರ ಅಂದರೆ ಎಗ್ಗೆಲ್ಲ ಹೊಡೆದೋಗುತ್ತಲ್ವಾ, ಸೊ ರ್ಯಾಪ್ಚರ್ ಆದಮೇಲೆ 19th ಮತ್ತೆ ಏನಾಗುತ್ತೆ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಲೋ ಆಗುತ್ತೆ. ಯಾಕೆಂದರೆ ಒಂದು ಎಗ್ ರ್ಯಾಪ್ಚರ್ ಆದಮೇಲೆ 48 hours ಆದಮೇಲೆ ಆಗೋವರೆಗಷ್ಟೇ ಅದರ ಪವರ್ ಇರುತ್ತೆ, ಆಮೇಲೆ ಇರೋದಿಲ್ಲ. ಹಾಗಾಗಿ ನೋಡಿ ನಿಮಗೆ 14, 5, 6, 22 ಡೇನಲ್ಲಿ 23 ಡೇನಲ್ಲಿ ಇಲ್ಲೆಲ್ಲ ನಿಮಗೆ ಆಲ್ಮೋಸ್ಟ್ 23rd ಡೇಗೆ 24 ಡೇಗೆ ನೀವು ಪೀರಿಯಡ್ಸ್ ಆಗಿದ ನಂತರ 23, 24, 25 ಡೇಗೆಲ್ಲ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಲೋ ಆಗಿಬಿಟ್ಟಿರುತ್ತೆ. ಸೊ ನಿಮ್ಮ ಮಗು ಬೇಡ ಅನ್ನೋಂಥವ್ರು ಈ ಲೋ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಇರುತ್ತಲ್ಲ ಆವಾಗ ಇಂಟರ್ಕೋರ್ಸ್ ಮಾಡಬೇಕು. ನಿಮಗೆ ಮಗು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುವಂಥವ್ರು ಈ ಓವ್ಯುಲೇಷನ್ ಡೇ ಅಂತ ಇರುತ್ತೆ, ನಿಮ್ಗೆ ಅಲ್ಲೇ ತೋರಿಸುತ್ತೆ ಮೀಡಿಯಂ ಹೈ ಅಂತ. ಸೊ ಆ ಟೈಮಲ್ಲಿ ನೀವು ಇಂಟರ್ಕೋರ್ಸ್ ಮಾಡಬಹುದು. ಸೊ ಇದೆಲ್ಲ ಕೂಡ ನಿಮಗೆ ಮಗುನ ಪ್ಲ್ಯಾನ್ ಮಾಡೋರಿಗೆ, ಬೇಡದೇ ಇರೋರಿಗೆ, ಅಥವಾ ನಿಮ್ಮ ಹೆಲ್ತ್ಗೆ ಮಾತ್ರ ಹೆಲ್ತನ್ನು ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಿಕೊಂಡು ಪೀರಿಯಡ್ ಟ್ರ್ಯಾಕ್ ಮಾಡ್ತಿದ್ದೀವಿ ಅಂತಂದರೆ ಮದುವೆ ಆಗದೆ ಇರೋವಂಥ ಹೆಣ್ಮಕ್ಳು ಪೀರಿಯಡ್ಸ್ನ ಕರೆಕ್ಟ್ ರೆಗ್ಯುಲರ್ ಆಗಿ ಇಟ್ಕೊಬೇಕು. ಇವಾಗ ತುಂಬ ಜನ ಮಕ್ಕಳುಗಳು ತುಂಬ ಜಾಸ್ತಿ ಓದಿ ಕೆಲಸ ಮಾಡಿ ಅನಂತರ ಮದುವೆ ಆಗ್ತಾರೆ. ಸೊ ಅವ್ರಿಗೆಲ್ಲ ತುಂಬಾ ಬೇಗನೆ ಅವರು ಪೀರಿಯಡ್ ಸೈಕಲ್ಸು ಬೇಗನೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು 4th 5th ಸ್ಟ್ಯಾಂಡರ್ಡ್ಗೆ ಬಂದಾಗಲೇ ಅವ್ರಿಗೆ ಸೈಕ್ಲಿಂಗ್ ಸ್ಟಾರ್ಟ್ ಆಗಿಬಿಡುತ್ತಲ್ವಾ. ಸೊ ಹಾಗಾಗಿ ಲಾಂಗ್ ಟೈಮ್ ಇರೋದ್ರಿಂದ ಕೆಲವೊಬ್ಬರಿಗೆ ಇರೆಗ್ಯುಲರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅವರೆಲ್ಲ ಇದನ್ನು ಫಾಲೋ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಇದೆಲ್ಲದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಾವು ಪ್ರೆಗ್ನೆನ್ಸಿ ಕೂಡ ಇದರಲ್ಲಿ ಚೆಕ್ ಮಾಡ್ಕೊಬೋದು. ಹೇಗೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಜನವರಿ 16th ಅಂತ ಹೇಳಿದ್ದೀನಲ್ವಾ, ಜನವರಿ 16th ಎಡಿಟ್ಗೆ ಹೋಗ್ಬಿಡ್ತೀನಿ. ಎಡಿಟ್ಗೆ ಹೋಗ್ಬಿಟ್ಟು ಪೀರಿಯಡ್ಸ್ ಸ್ಟಾರ್ಟನ್ನು ನಾನು ಆಫ್ ಮಾಡಿದೆ. ಹಾಗೆಯೇ ಮೂಡ್ಸನ್ನು ಕೂಡ ಆಫ್ ಮಾಡಿದ್ದೀನಿ. ಹಿಂದೆ ಬಂದು
ಎಕ್ಸಾಕ್ಟ್ ಹಿಂದೆ ಬಂದುಬಿಟ್ಟು ಸೆಟ್ಟಿಂಗ್ಸ್ಗೆ ಹೋಗ್ತಾ ಇದ್ದೀನಿ ನೋಡಿ. ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಎಲ್ಲವನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ಪೀರಿಯಡ್ ಲೆಂತ್ಸು 3 ಡೇಸ್ ಇದೆ, ಸೈಕಲ್ ಲೆಂತು ಅಂದರೆ 28 ಡೇಸ್ಗೆ ಆಗ್ತಿದೆಯಾ 30 ಡೇಸ್ಗೆ ಆಗ್ತಿದೆಯಾ ಅಂತ ಒಂದು ಆವ್ರೇಜ್ ಡೇಸನ್ನು ಇಲ್ಲಿ ತೋರಿಸುತ್ತೆ. ಹಾಗೆ ಓವಲೇಷನ್ ಫರ್ಟೈಲಿಟಿ ಹೇಗಿದೆ ಅಂತ ತೋರಿಸುತ್ತೆ. ಜೊತೆಗೆ ಪ್ರೆಗ್ನೆನ್ಸಿ ಇದನ್ನೇ ಹೇಳಿದ್ದೆ ನೋಡಿ ನಾನು. ಪ್ರೆಗ್ನೆನ್ಸಿನ ನೀವೇನಾದರೂ ಆನ್ ಮಾಡಿದ್ರಿ ಅಂತ ಇಟ್ಕೊಂಡ್ರೆ ಐ ಆಮ್ ಪ್ರೆಗ್ನೆಂಟ್ ಅಂತ ಇದೆ ನೋಡಿ. ಐ ಆಮ್ ಪ್ರೆಗ್ನೆಂಟ್ನ ಆ್ಯಡ್ ಮಾಡಿ ಕಂಟಿನ್ಯೂ ಕೊಟ್ಟರೆ ನಿಮ್ಗೆ ಏನಾಗುತ್ತೆ ನೋಡಿ, ಎಸ್ಟಿಮೇಟೆಡ್ ಸುಮ್ಮನೆ ಜಾನ್ವರಿ 16 ಅಂತ ಹಾಕಿರ್ತೀನಿ. ಜಸ್ಟ್ ಸೆಟ್ ಮಾಡ್ತೀನಿ. ಹಾಗೆ ನೋಡಿ, ನಾನು ಯಾವತ್ತೂ ಪೀರಿಯಡ್ಸ್ ನನಗೆ ಲಾಸ್ಟ್ ಪೀರಿಯಡ್ ಆಗಿದೆ ಮತ್ತೆ ಪೀರಿಯಡ್ಸ್ ಆಗೇ ಇಲ್ಲ, ಆ ಪೀರಿಯಡ್ಸ್ ಡೇಟ್ನ ಸೆಟ್ ಮಾಡಿದೆ. ಅದು ಸೆಟ್ ಮಾಡಿದ ತಕ್ಷಣ ಏನಾಯಿತು ನೋಡಿ, ಇವಾಗ 25 ವೀಕ್ ಆಗಿದೆ ನಿಮಗೆ ಅಂತ ತೋರಿಸುತ್ತೆ. ಅಂದರೆ ನಿಮಗೆ ನೋಡಿ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ನಾನು ಪ್ರೆಗ್ನೆಂಟ್ ಅಂತ ಸೆಟ್ ಮಾಡಿದ್ಮೇಲೆ ಜಾನ್ವರಿ 16 ಪೀರಿಯಡ್ಸ್ ಆಗಿದ್ದೀನಿ. ನೆಕ್ಸ್ಟು ನಾನು ನೋಡಿ ಫೆಬ್ರವರಿನಲ್ಲೂ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ಮಾರ್ಚ್ನಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಅಂದಾಗ ಏನಾಗುತ್ತೆ ಡೇಟು ನಿಮಗೆ ಲಾಸ್ಟ್ ಟೈಮ್ ಎಲ್ಲ ಏನಾಗ್ತಾ ಇತ್ತು, ನೀವು ಫೆಬ್ರವರಿನಲ್ಲಿ 16th ಏನಾದರೂ ನೀವು ಕ್ಲಿಕ್ ಮಾಡಿದ್ರೆ 30 ಡೇಸ್ಗೆ ಮಾತ್ರ ತೋರಿಸಿ, ಮತ್ತೆ ಎಲ್ಲಿಂದ ನೀವು ಪೀರಿಯಡ್ಸ್ ಆಗಿದ್ದೀರಾ ಅದನ್ನು 1, 2, 3 ಅಂತ ತೊಗೊತಾ ಇತ್ತು. ನೆಕ್ಸ್ಟು 4, 5, 6 ಡೇಸ್ ಅಂತ ಹೇಳಿ ನಿಮಗೆ ಓವಲೇಷನ್ ಕೌಂಟ್ ಮಾಡ್ತಾ ಇತ್ತು. ಬಟ್ ಆದರೆ ಇಲ್ಲಿ ನೀವು ಪೀರಿಯಡ್ಸೇ ಆಗಿಲ್ಲ ಅಂತ ಹೇಳಿ ಪ್ರೆಗ್ನೆಂಟ್ ಆಪ್ಷನನ್ನು ಚೂಸ್ ಮಾಡಿಕೊಂಡ್ರೆ ನೋಡಿ ಡೇಸು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೀವು ಎಲ್ಲಿವರೆಗೆ ನೋಡಿ, ನೀವು ಡೆಲಿವರಿ ಆಗೋವರೆಗೂ ಕೂಡ ನಿಮಗೆ 144 ಡೇಸ್ ಆಯಿತು, 150 ಡೇಸ್ ಆಯಿತು, 160 ಡೇಸ್ ಆಯಿತು ಅಂತ ಹೀಗೆ ಪ್ರತಿ ತಿಂಗಳು ಕೂಡ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಆಗುತ್ತೆ. ಸೊ ನಿಮಗೆ 9 ಮಂತ್ಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಅಕ್ಟೋಬರ್ ಬರುತ್ತೆ. ಸೊ ಅಕ್ಟೋಬರ್ 22ಗೆ ನೋಡಿ ಯೂಶುವಲ್ ಆಗಿ 279 ಅಂದರೆ 40 ವೀಕ್ಸ್ಗೆ ಮಗು ಡೆಲಿವರಿ ಆಗುತ್ತೆ. ಸೊ 40 ವೀಕ್ಸ್ನ ಕೌಂಟ್ ಮಾಡಿಕೊಂಡು 279ಗೆ ಸ್ಟಾಪ್ ಆಗುತ್ತೆ. ಅಲ್ಲಿಂದ ನಂತರ ಅಂದರೆ ಈ ಟೈಮ್ಗೆ ನಾವು ಪ್ರೆಗ್ನೆನ್ಸಿ ಆಪ್ಷನ್ ನಿಲ್ಸ್ಕೊಳ್ಳೋದ್ರಿಂದ ಈ ಟೈಮ್ಗೆ ಡೆಲಿವರಿ ಆಗಬೇಕು ಅಂತ ಹೇಳಿ ಇಲ್ಲಿ ತೋರಿಸ್ಕೊಡುತ್ತೆ ನೋಡಿ. ಇವಾಗ ಕರೆಂಟ್ ನೀವು ಎಲ್ಲಿಂದ ನಾನು ಜನವರಿ 16th ಪ್ರೆಗ್ನೆನ್ಸಿ ಅಂತ ನಾನು ಚೂಸ್ ಮಾಡಿರೋದ್ರಿಂದ ನನಗೆ ಇವಾಗ 25 ವೀಕ್ ಪ್ರೆಗ್ನೆನ್ಸಿ ಅಂತ ತೋರಿಸುತ್ತೆ. ಅದೇ ಥರ ನೀವೇನಾದರೂ ಜುಲೈನಲ್ಲಿ ಏನಾದರೂ ನೀವು ಇವಾಗ ಫೆಬ್ರವರಿನಲ್ಲಿ ಪ್ರೆಗ್ನೆನ್ಸಿ ಆಗಿದ್ದೀನಿ ಅಂತ ಏನಾದರೂ ಚೂಸ್ ಮಾಡಿದ್ರೆ, ನಾನು ಹೇಳಿದ್ನಲ್ವ ಈ ಕ್ಯಾಲೆಂಡರ್ಗೆ ಹೋಗ್ಬಿಟ್ಟು ಪ್ರೆಗ್ನೆನ್ಸಿ ಆಪ್ಷನ್ಗೆ ಹೋಗ್ಬಿಟ್ಟು ಈ ಎಸ್ಟಿಮೇಟೆಡ್ ಸ್ಟಾರ್ಟ್ ಅನ್ನೋದನ್ನು ಇವಾಗ ನೋಡಿ ಜನವರಿಗೆ ನಾನು ನಿಲ್ಲಿಸಿದ್ದೆ, ಆದ್ದರಿಂದ 25 ವೀಕ್ಸ್ ಅಂತ ತೋರಿಸ್ತು. ಇನ್ ಕೇಸ್ ಫೆಬ್ರವರಿಯಿಂದ ಏನಾದರೂ ಚೂಸ್ ಮಾಡಿ ನೀವು ಸೆಟ್ ಮಾಡಿದ್ರೆ ನೋಡಿ 21 ವೀಕ್ ಆಗಿದೆ ಅಂತ ತೋರಿಸುತ್ತೆ. ಅದೇ ರೀತಿ ನೀವೇನಾದರೂ ಇನ್ ಕೇಸ್ ನಾನು ತೋರಿಸ್ತೀನಿ ನೋಡಿ, ಎಸ್ಟಿಮೇಟೆಡ್ ಸ್ಟಾರ್ಟ್ ಇಲ್ಲಿಗೆ ಹೋಗ್ಬಿಟ್ಟು ಮಾರ್ಚ್ ಏನಾದರೂ ಚೂಸ್ ಮಾಡಿ ಸೆಟ್ ಮಾಡಿದ್ರೆ ನೆಕ್ಸ್ಟ್ ನೀವು ಬ್ಯಾಕಿಗೆ ಬಂದರೆ ನೋಡಿ ಇವಾಗ 17 ವೀಕ್ ಆಗಿದೆ ಅಂತ ತೋರಿಸುತ್ತೆ. ಸೊ ಗೊತ್ತಾಯ್ತಲ್ವಾ ಸ್ನೇಹಿತರೆ, ಮಾಡ್ಬೋದು. ಹಾಗೆಯೇ ಲಾಕ್ಸ್ ಅಂತ ಹೇಳಿ ಇಲ್ಲೂ ಕೂಡ ನೀವು ಪೀರಿಯಡ್ ಲೆಂತು, ಪೀರಿಯಡ್ ಸೈಕಲ್ಸು, ಫ್ಲೋ ಎಲ್ಲವನ್ನು ಕೂಡ ನೀವು ಮಾಡ್ಬೋದು. ಹಾಗೆ ಆ್ಯಡ್ ನೋಟ್ಗೆ ಹೋಗ್ಬಿಟ್ಟು ನೀವೇನಾದರೂ ಓವಲೇಷನ್ ಟೆಸ್ಟ್ ಮಾಡಬೇಕು ಅಂತಿದ್ರೆ ಅಥವಾ ಇಂಟರ್ಕೋರ್ಸ್ ಮಾಡಬೇಕು ಅಂತ ಇದ್ದರೆ ಅದನ್ನು ಏನಾದರೂ ರಿಮೈಂಡ್ ಮಾಡ್ಕೋಬೇಕು ಅಂತ ಇದ್ದರೆ ಅದನ್ನು ಕೂಡ ನೀವು ಸೆಟ್ ಮಾಡ್ಕೊಬೋದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಒಂದು ಅಪ್ಲಿಕೇಶನಲ್ಲಿ ಎಷ್ಟು ತುಂಬ ಲಾಂಗು ಹೇಳ್ಕೊಡೋಕ್ಕಾಗಲ್ಲ, ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ಹೇಳಲಿಕ್ಕಾಗಲ್ಲ. ಸೊ ದಯಮಾಡಿ ಮೈ ಕ್ಯಾಲೆಂಡರ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದ್ಸರಿ ಅರ್ಥ ಆಗಲಿಲ್ಲ ಅಂದರೆ ಒಂದು 2-3 ಸರಿ ನೀವು ಇದನ್ನು ಚೆಕ್ ಮಾಡ್ಬೋದಾ ಅಂತ ಟ್ರೈ ಮಾಡ್ತಾ ಇದ್ರೆ ಸೆಟ್ಟಿಂಗ್ಸಲ್ಲಿ ಯೂಶುವಲ್ ಆಗಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಎಜುಕೇಷನ್ ಮಾಡಿರೋರೇ ಓದಿರೋರೇ ಅಂತ ಏನಿಲ್ಲ. ಆಂಡ್ರಾಯ್ಡ್ ಮೊಬೈಲ್ ಯಾರ್ಯಾರ ಹತ್ರ ಎಲ್ಲ ಇದೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಗಳನ್ನ ಯೂಸ್ ಮಾಡೋದನ್ನ ಕಲ್ತ್ಕೊಂಡಿರ್ತೀರಾ. ಈ ಮೈ ಕ್ಯಾಲೆಂಡರನ್ನು ಅಪ್ಲಿಕೇಶನ್ನ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿ, ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಮದುವೆ ಆಗದೆ ಇರೋರಿಗೆ, ಮದುವೆ ಆಗಬೇಕಾಗಿರೋರಿಗೆ, ಮದುವೆ ಆಗಿರೋರಿಗೆ, ಮಕ್ಕಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋರಿಗೆ, ಮಕ್ಕಳು ಬೇಡ ಅನ್ನೋರಿಗೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗುವಂತಹ ಬೆಸ್ಟ್ ಆ್ಯಪನ್ನು ನಾನಿವತ್ತು ನಿಮಗೆ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗುತ್ತೆ. ಸೊ ಇದಿಷ್ಟೇ ಇವತ್ತಿನ ಇನ್ಫಾರ್ಮೇಟಿವ್ ಮಾಹಿತಿ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವಾ ಏನು ಮಾಡಬೇಕು ಅಂತ. ಪ್ಲೀಸ್ ಒಂದು ಲೈಕ್ ಮಾಡಿ. ನೈಸರ್ಗಿಕವಾಗಿ ನಡೆಯುವಂತಹ ಈ ಕ್ರಿಯೆಗೆ ಯಾರು ಕೂಡ ಶೇರ್ ಮಾಡ್ಕೋಬೇಕಾಗಿಲ್ಲ ಅಥವಾ ಹಂಚ್ಕೊಳ್ಳೋದಕ್ಕೆ ಇಂಜರಿಯುವಂತಹ ನೆಸೆಸಿಟಿ ಇಲ್ಲ. ನಮಗೆ ಎಷ್ಟು ಗೊತ್ತಿರಬೇಕೋ ಹುಡುಗರಿಗೂ ಕೂಡ, ನಿಮಗೆ ಇವಾಗ ಮದುವೆ ಆಗಿರುವಂತಹ ಕಪಲ್ಸು ತುಂಬಾ ಹೆಲ್ಪ್ ಮಾಡುವಂತಹ ಕ್ಯಾರೆಕ್ಟರ್ಸ್ ಇವಾಗ ತುಂಬಾ ಜಾಸ್ತಿ ಇದೆ. ನೀವೆಲ್ಲಿಗೂ ನಮ್ಗೆ ಎಷ್ಟು ನಾಲೆಡ್ಜ್ ಇದೆಯೋ ಈವನ್ ಬಾಯ್ಸ್ಗೂ ಕೂಡ ಅಷ್ಟೇ ನಾಲೆಡ್ಜ್ ಇರುತ್ತೆ. ನಮ್ಮ ಒಂದು ಕಪಲ್ಸನ್ನೇ ನೋಡಿ, ಇವಾಗ ಪೀರಿಯಡ್ಸ್ ಆಗಿರುವಂಥ ಟೈಮಲ್ಲಿ ತುಂಬ ಜನ ತುಂಬ ಹೆಲ್ಪ್ ಮಾಡುವಂತಹ ಪೀಪಲ್ಸ್ಗಳನ್ನ ನಾವು ಇವಾಗ ನೋಡ್ಬೋದು. ಸೊ ಹಾಗಾಗಿ ಹಿಂಜರಿಯುವಂತಹ ನೆಸೆಸಿಟಿ ಇಲ್ಲ. ಹಾಗೆ ಮಕ್ಕಳಿಗೂ ಕೂಡ ಪೀರಿಯಡ್ಸ್ ಆಗೋದ್ರ ಬಗ್ಗೆ ಅಥವಾ ಅವ್ರಿಗೆ ಟ್ರ್ಯಾಕ್ ಮಾಡೋದ್ರ ಬಗ್ಗೆ, ಅವ್ರಿಗೆ ಅದ್ರ ಬಗ್ಗೆ ಕಂಪ್ಲೀಟ್
ಕಂಪ್ಲೀಟ್ ನಾಲೆಡ್ಜನ್ನು ಅವ್ರ ತಂದೆ ತಾಯಿಗಳಾಗಲಿ ಪೇರೆಂಟ್ಸ್ ಆಗಲಿ ಹೇಳಿ. ಜೊತೆಗೆ ಇವನ್ ಸ್ಕೂಲ್ಗೆ ಹೋಗೋ ಮಕ್ಕಳಾಗ್ತಾ ಇದೆ, ಖಂಡಿತವಾಗ್ಲೂ ಟೀಚರ್ಸ್ಗಳು ಅಟ್ಲೀಸ್ಟ್ ಅವ್ರಿಗೆ ಫೀಲ್ ಫ್ರೀ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ಫ್ರೀ ಆಗಬೇಕು. ಆ ಥರ ಅವ್ರ ಹತ್ರ ಮೋಟಿವೇಶನಲ್ ಆಗಿ ಅಥವಾ ಅವ್ರಿಗೆ ಹೇಳಿದಲ್ವ ಫೀಲ್ ಫ್ರೀ ಅಂತ ಅನಿಸ್ಬೇಕು. ಆ ಥರ ದಯವಿಟ್ಟು ಕಾನ್ವರ್ಸೇಷನ್ನ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ಮುಖಾಂತರ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆಗಲೇ ಮಾತ್ರ ನಿಮಗೆ ಈ ಆ್ಯಪ್ ಬಗ್ಗೆ ಗೊತ್ತಾಗುವಂಥದ್ದು. ಏನೇ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕಮೆಂಟ್ ಆನ್ ಮಾಡಿರ್ತೀನಿ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗೆ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸಾಧ್ಯ ಆದಷ್ಟು ರಿಪ್ಲೈ ಮಾಡ್ತೀನಿ. ನಾನೆಲ್ಲರ ನಿಮ್ಮ ಮಾಹಿತಿಗೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಸೊ ಇಲ್ಲಿವರೆಗೂ ಕೂಡ ಪೇಷನ್ಸಿಂದ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಹೆಲ್ತು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅನ್ನೋದೆಲ್ಲ ಸ್ಲೋಗನ್ಗಳನ್ನು ಈಗ ನಾವು ಫಾಲೋ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಸೊ ಆದಷ್ಟು ನಿಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಏನೇನೆಲ್ಲ ಆಪ್ಷನ್ಸ್ ಇದೆ ಎಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಒಂದು ಮೊಬೈಲನ್ನು ಒಳ್ಳೆಯದಕ್ಕೂ ಕೂಡ ಯೂಸ್ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.